ನಮಸ್ತೆ ದೊಡ್ಡಬಳ್ಳಾಪುರ. ಇದು ನಿಮ್ಮ ತ್ರಿವರ್ಣ ನ್ಯೂಸ್. ಬೆಳ್ತಂಗಡಿ ಧರ್ಮಸ್ಥಳ ಭಾಗದಲ್ಲಾಗಿರ್ತಕ್ಕಂಥ ಈ ಸೌಜನ್ಯ ಏನು ಅಮಾನುಷವಾಗಿ ಆಕೆಯನ್ನು ಅತ್ಯಾಚಾರಗೈದು ಚರಂಡಿಗಳಲ್ಲಿ ಕಲ್ಲೆತ್ತಾಕಿ ಸಾಯಿಸಿದ್ದಾರೆ ಹೆಣ್ಣು ಮಕ್ಕಳನ್ನು. ಫ್ರಿಡ್ಜ್ಗಳಲ್ಲಿ 32 ತುಂಡುಗಳನ್ನಾಗಿ ಕಟ್ ಮಾಡಿ ಫ್ರಿಡ್ಜ್ಗಳಲ್ಲಿ ಇಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನು. ಹಿಂದೂ ಧರ್ಮದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ನಿನ್ನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲ ವಿಡಿಯೋಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಆದರೆ ನೀನು ಯಾಕೆ ಲವ್ ಜಿಹಾದ್ ಪ್ರಕರಣಗಳು ಹಿಂಗೆ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲಿಲ್ಲ? ಅದು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಒದಗಿಸೋವರೆಗೂ ನಾನು ಧರ್ಮಸ್ಥಳ ಮಂಜುನಾಥನಿಗೆ ಹೋಗಲ್ಲ, ದರ್ಶನ ಮಾಡಲ್ಲ ಅಂಥೇಳಿ ಇದೊಂದು ಹ್ಯಾಶ್ಟ್ಯಾಗ್ಗಳು ಇಟ್ಕೊಂಡು ಇದನ್ನು ಧರ್ಮ ವಿರೋಧಿ ಕೆಲಸಗಳನ್ನು ಮಾಡುವಂಥವ್ರು ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಲವ್ ಜಿಹಾದಿಗೆ ಬಲಿಯಾಗಿ ಹೆಣ್ಣುಮಕ್ಕಳು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ, ಬೀದಿಯಲ್ಲಿ ಹೆಣವಾಗಿ ಹೋಗ್ತಾ ಇದ್ದಾರೆ. ಇವತ್ತು ನೀನು ಒಬ್ಬ ಸೌಜನ್ಯ ಹತ್ಯೆಯ ಪ್ರಕರಣದ ಒಬ್ಬ ಹೋರಾಟಗಾರ ಅಂತೇಳಿ ಬೆಂಬಲ ಇದ್ದಾರೆ ಹೊರತು ಧರ್ಮದ ವಿರುದ್ಧ ಕೆಲಸ ಮಾಡು ಅಂತೇಳಿ ಅವ್ರು ಬೆಂಬಲ ಇದ್ದಾರಾ? ಇಲ್ಲ ಅಲ್ಲ. ಲವ್ ಜಿಹಾದಿಗೆ ಬಲಿಯಾಗಿರ್ತಕ್ಕಂಥ ಸಂಖ್ಯೆ ಎಷ್ಟು ಗೊತ್ತಾ? 9 ಲಕ್ಷ ಹೆಣ್ಣು ಮಕ್ಕಳು. ಅದು ಎಲ್ಲ ಹಿಂದೂ ಹೆಣ್ಣು ಮಕ್ಕಳೇ. ಇತ್ತೀಚೆಗೆ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಯೂಟ್ಯೂಬ್ನಲ್ಲಿ ಸಮೀರ್ ದೂತ ಎನ್ನುವ ಚಾನಲ್ನಲ್ಲಿ ಧರ್ಮಸ್ಥಳ ಆರರ್ ಎನ್ನುವ ಒಂದು ತುಂಬ ವೈರಲ್ ಆದಂಥ ಒಂದು ವಿಡಿಯೋ, ಅದು ನಮ್ಮ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅಮಾನವೀಯ ಘಟನೆ, ಸೌಜನ್ಯ ಪ್ರಕರಣ. ಸಮೀರ್ ಎನ್ನುವ ಯುವಕ ಸೌಜನ್ಯ ಪ್ರಕರಣವನ್ನು ಬಿಚ್ಚಿಡುತ್ತಾ ಎಲ್ಲರ ಗಮನ ಸೆಳೆಯುವ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾನೆ ಅಂದರೆ ಅಚ್ಚರಿಯೇನಲ್ಲ. ಆದರೆ ಅದೇ ರೀತಿಯಾಗಿ ಸೌಜನ್ಯ ಪ್ರಕರಣ ಯಾವುದೇ ಹೊಸ ವಿಷಯ ಅಲ್ಲ. ನಮ್ಮ ಅದೆಷ್ಟೋ ಯೂಟ್ಯೂಬರ್ಗಳು ಈ ಒಂದು ಸೌಜನ್ಯ ಪ್ರಕರಣವನ್ನು ವಿರೋಧಿಸಿ ವಿಡಿಯೋ ಮಾಡಿದ್ದಾಗಿದೆ. ಅದು ಯಾರ ಗಮನಕ್ಕೂ ಬರದಿರುವುದು ವಿಪರ್ಯಾಸ. ಆದರೆ ನಮಗೆ ಯಾರಿಗೂ ಇಲ್ಲದಂತಹ ಒಂದು ಧೈರ್ಯ ಸಮೀರ್ಗೆ ಇದೆ ಎನ್ನುವ ವಾದ ಕರ್ನಾಟಕದಲ್ಲಿ ಹುಟ್ಟಿಕೊಂಡಿರೋದು ಒಂದು ವಿಪರ್ಯಾಸ. ಅಷ್ಟಕ್ಕೂ ಸಮೀರ್ನ ಹಿಂದೆ ಯಾರಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ ನಮ್ಮಂಥ ಯೂಟ್ಯೂಬರ್ಗಳಿಗೆ. ಆದರೂ ಕೂಡ ಸಮೀರ್ ಮಾಡಿರುವ ಈ ಒಂದು ಕೆಲಸ ವ್ಯಾಪಕವಾಗಿ ಮೆಚ್ಚುವಂಥದ್ದು. ನಾವು ಕೂಡ ಅದನ್ನು ಮೆಚ್ಚಬೇಕಾದದ್ದು ಒಂದು ಮನುಷ್ಯತ್ವ. ಇದೊಂದು ಹಳೆಯ ವಿಷಯ ಆದರೂ ಕೂಡ ಸೌಜನ್ಯಗೆ ಆಗಿರುವ ಅನ್ಯಾಯವನ್ನು ಯಾರೂ ಕೂಡ ಖಂಡಿಸದೇ ಇರಲಾರರು. ಸೌಜನ್ಯಗೆ ನ್ಯಾಯ ಸಿಗಬೇಕು, ಅವರ ಕುಟುಂಬಕ್ಕೆ, ಅವರ ನೋವಿಗೆ ಖಂಡಿತವಾಗಿ ನ್ಯಾಯ ದೊರಕಲೇಬೇಕು. ಇದು ಎಲ್ಲರ ವಾದದಂತೆ ನಮ್ಮ ವಾದವೂ ಕೂಡ. ಇದನ್ನು ಯಾರೂ ಪ್ರಶ್ನಿಸಲಾಗದು, ನಾವು ಕೂಡ ಪ್ರಶ್ನೆ ಮಾಡ್ತಿಲ್ಲ. ಆದರೆ ಸಮೀರ್ ಮಾಡಿರುವ ಈ ವಿಡಿಯೋದ ಉದ್ದೇಶ ಏನು? ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವುದೇ? ನಮ್ಮ ಹಿಂದೂಗಳನ್ನು ಯೋಚಿಸುವಂತೆ ಮಾಡುವುದೇ? ನಮ್ಮ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಸುಪರ್ದಿಗೆ ಒಪ್ಪಿಸುವುದೇ? ಹತ್ತಾರು ಯೋಚನೆಗಳು ನಮ್ಮನ್ನು ಕಾಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳಕ್ಕೊಂದು ಪಾವಿತ್ರ್ಯತೆ ಇದೆ. ಆದರೆ ಧರ್ಮಸ್ಥಳದ ವಿಷಯವನ್ನು ಪದೇ ಪದೇ ಪ್ರಸ್ತಾಪ ಮಾಡುತ್ತಿರುವುದು ಯಾಕೆ? ನಾವು ತಿಳಿದ ಮಟ್ಟಿಗೆ ಒಂದು ಕುಟುಂಬ ಒಂದು ಪುಣ್ಯ ಕ್ಷೇತ್ರವನ್ನು ದರ್ಶಿಸುವುದಕ್ಕೆ ಅನುಕೂಲಕರವಾದ ವಾತಾವರಣ ಇರೋದು ಧರ್ಮಸ್ಥಳದಲ್ಲಿ ಮಾತ್ರ. ಅಂತಹ ಧರ್ಮಸ್ಥಳಕ್ಕೆ ಕಳಂಕ ತರುವ ಒಂದು ಹುನ್ನಾರ ಇರಬಹುದಲ್ಲವೇ? ಮತ್ತೊಮ್ಮೆ ಕೇಳ್ತೀವಿ, ಧರ್ಮಸ್ಥಳ ಹಾರರ್ ಯಾಕೆ? ಸೌಜನ್ಯ ಹಾರರ್ ಅಂತ ಹೆಸರಿಸಬಹುದಿತ್ತಲ್ಲ. ವಿಡಿಯೋದ ಮೊದಲೇ ಧರ್ಮಸ್ಥಳದ ಆದಾಯದ ಬಗ್ಗೆ ವಿಷಯ ಪ್ರಸ್ತಾವನೆ ಮಾಡಿದ್ದು ನಮ್ಮ ಅನುಮಾನದ ಮತ್ತೊಂದು ಕಾರಣ ಕೂಡ. ನಮ್ಮಲ್ಲೇ ಚರ್ಚೆ, ನಮ್ಮಲ್ಲೇ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಹೋಗೋದು ಬೇಡ ಅನ್ನುವ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವ ಪೋಸ್ಟ್ಗಳು, ಧರ್ಮಸ್ಥಳಕ್ಕೆ ಯಾರೂ ಹೋಗಬಾರದು, ಕ್ಷೇತ್ರಕ್ಕೆ ಕಳಂಕ ತಂದುಬಿಡಬೇಕು ಎನ್ನುವ ಒಂದು ವ್ಯವಸ್ಥಿತ ಹುನ್ನಾರ ನಡೆಸಿದ್ದಾರೆ ಎನ್ನುವುದು ನಮ್ಮ ಬಹುದೊಡ್ಡ ಆರೋಪ. ನನ್ನಲ್ಲೇ ನೂರಾರು ಪ್ರಶ್ನೆ ಉತ್ತರ ಹುಡುಕೋದಕ್ಕೆ ಹೊರಟಿದ್ದು ನಮ್ಮ ದೊಡ್ಡಬಳ್ಳಾಪುರದವರಾದ ಶ್ರೀನಿವಾಸ್ ಗುರೂಜಿ ಅವರಲ್ಲಿ. ಇದು ಒಂದೆಡೆ ಅಮಾನವೀಯ ಘಟನೆ ಕುರಿತಾಗಿದ್ದು ಅಲ್ಲದೆ ನಮ್ಮ ಧರ್ಮಕ್ಕೆ ಸಂಬಂಧಿಸಿದ ವಿಷಯ ಆಗಿದ್ದರಿಂದ ಶ್ರೀನಿವಾಸ್ ಗುರೂಜಿ ಅವರನ್ನು ಭೇಟಿ ಮಾಡಿದೆವು. ಬನ್ನಿ ಶ್ರೀನಿವಾಸ್ ಗುರೂಜಿ ಅವರನ್ನು ಮಾತಾಡಿಸೋಣ. ಈ ಒಂದು ವಿಡಿಯೋದ ಕುರಿತಾಗಿ ಸಮಗ್ರವಾಗಿ
ಚರ್ಚಿಸೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ಜೈ ಶ್ರೀರಾಮ್. ಯೂಟ್ಯೂಬಲ್ಲಿ ಈಗ ಏನೊಂದು ವೈರಲ್ ಆಗ್ತಾ ಇದೆ, ಸಮೀರ್ ಅವರ ದೂತ ಚಾನಲಲ್ಲಿ ನಮ್ಮ ಸೌಜನ್ಯ ಅವರ ಪ್ರಕರಣ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಇದೇ ಬೆಳ್ತಂಗಡಿ ಧರ್ಮಸ್ಥಳ ಭಾಗದಲ್ಲಾಗಿರ್ತಕ್ಕಂಥ ಈ ಸೌಜನ್ಯ ಏನು ಅಮಾನುಷವಾಗಿ ಆಕೆಯನ್ನು ಅತ್ಯಾಚಾರಗೈದು ಆಕೆಯ ಒಂದು ಮರ್ಮಾಂಗಕ್ಕೆ ಏನು ಮಣ್ಣನ್ನು ತುಂಬಿ ಆಕೆಯನ್ನು ವಿಚಿತ್ರವಾಗಿ ಹಿಂಸೆಯನ್ನು ಕೊಟ್ಟು ಆಕೆಯನ್ನು ಸಾಯಿಸಿ ಹತ್ಯೆಯನ್ನುಗೈದಿದ್ದಾರೆ. ಅದು ಯಾರು ಹತ್ಯೆಯನ್ನುಗೈದಿದ್ದಾರೆ ಅವರಿಗೆ ಕೋರ್ಟು ಕಚೇರಿ ಏನಿದೆ ಅದು ಅವರ ಕ್ರಮದಂತೆ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರೂ ಆಗೋದೇ ಇಲ್ಲ. ಶಿಕ್ಷೆ ಅಂತಂದು ಏನು ನಮ್ಮ ಸಂವಿಧಾನದ ಮೇಲೆ ಏನು ಅಪಾರವಾದ ಗೌರವ ನಮಗೂ ಇದೆ, ಆ ಸಂವಿಧಾನ ಅವರಿಗೆ ಶಿಕ್ಷೆ ಕೊಡುತ್ತೆ ಅಂಥೇಳಿ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ಹತ್ತತ್ರ 13-14 ವರ್ಷಗಳಾಯಿತು ಇಲ್ಲಿಗೆ. 2012 ಅಕ್ಟೋಬರ್ 10ನೇ ತಾರೀಕು ಈ ಸೌಜನ್ಯ ಪ್ರಕರಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿಗೆ ಹತ್ತತ್ರ 13-14 ವರ್ಷ ಕಳೀತಾ ಇದೆ. ಈ ಹೊತ್ತಲ್ಲಿ ಒಬ್ಬ ಯೂಟ್ಯೂಬರ್ ಸಮೀರ್ ಅಂಥೇಳಿ ದೂತ ಎನ್ನುವಂತಹ ಚಾನಲ್ನಲ್ಲಿ ಆತ ಈ ಸೌಜನ್ಯ ಪ್ರಕರಣವನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾನೆ. ಆದರೆ ನಾವು ಅವನನ್ನು ಮೆಚ್ಕೊಳ್ಬೇಕು. ಒಬ್ಬ ಧೈರ್ಯವನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಧೈರ್ಯ ಮಾಡಿ ಸೌಜನ್ಯ ಪ್ರಕರಣವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಒಬ್ಬ ಪೊಲೀಸ್ ಅಧಿಕಾರಿಯ ಸಹಾಯವನ್ನು ತೆಗೆದುಕೊಂಡು, ಒಬ್ಬ ಪೊಲೀಸ್ ಅಧಿಕಾರಿ ಮತ್ತು ಅವರ ಮನೆಯವರ ಸಹಾಯವನ್ನು ತೆಗೆದುಕೊಂಡು ಯಾವಾಗ ಏನಾಗಿದೆ ಎಲ್ಲ ಮಾಹಿತಿಗಳನ್ನು ಸರಿಯಾದ ಪ್ರಮಾಣದಲ್ಲೇ ಮಾಹಿತಿಗಳನ್ನು ಕಲೆ ಹಾಕಿ ಹೇಳಿದ್ದಾನೆ. ಅದು ಭಾರತ ದೇಶದ ಒಬ್ಬ ಪ್ರಜೆಯ ಒಂದು ಹಕ್ಕದು. ಯಾವುದೇ ಹೆಣ್ಣುಮಗಳನ್ನು ಈ ರೀತಿಯಾದಂಥ ಅತ್ಯಾಚಾರ ಆಗಿರ್ತಕ್ಕಂಥ ಹೆಣ್ಣುಮಗಳಿಗೆ ಬೆಂಬಲಕ್ಕೆ ನಿಲ್ಲುವಂಥದ್ದು ಅವನು ಹೇಳಿದ್ದಾನೆ. ಅದರಲ್ಲಿ ನಾನು ಒಬ್ಬ ಹೋರಾಟಗಾರ, ಸೌಜನ್ಯ ಪರ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾನು ಒಬ್ಬ ಹೋರಾಟಗಾರನಾಗಿದ್ದೇನೆ ಅಂತ ಹೇಳಿದ್ದಾನೆ. ಅದರಲ್ಲಿ ನಮ್ಮದು ಯಾವುದೇ ತಕರಾರಿಲ್ಲ. ಹೆಣ್ಣು ಮಕ್ಕಳ ಒಂದು ಅಸ್ತಿತ್ವಕ್ಕೆ, ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರಗಳಿಗೆ, ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳಿಗೆ ಇವನ್ನು ಖಂಡಿಸಿ ಮಾತನಾಡುವಂತಹ ಪ್ರತಿಯೊಬ್ಬ ಯೂಟ್ಯೂಬರಿಗೂ, ಪ್ರತಿಯೊಬ್ಬನಿಗೂ ಅಂದರೆ ಪ್ರತಿಯೊಬ್ಬ ಪ್ರಜೆಗೂ ಈ ನಮ್ಮ ಸಂವಿಧಾನದಲ್ಲಿ ಹಕ್ಕಿದೆ. ಯಾರು ಬೇಕಾದ್ರೂ ಮಾತಾಡ್ಬೋದು, ಅದನ್ನು ಯಾರು ಬೇಕಾದ್ರೂ ಖಂಡಿಸ್ಬೋದು, ಯಾರು ಬೇಕಾದ್ರೂ ನಿಲುವನ್ನು ತಗೊಳ್ಬೋದು. ಅದರಲ್ಲಿ ಯಾವುದೇ ತಕರಾರಿಲ್ಲ, ತಪ್ಪಿಲ್ಲ. ಆದರೆ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಲಾಗಿದೆ. ಇದರಲ್ಲಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡ್ತಾನೆ. ಮತ್ತು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಇವನು ತಪ್ಪು ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ತಪ್ಪಾಗಿದೆ ಅಥವಾ ತಪ್ಪಾಗಿಲ್ಲ ಅದನ್ನು ನಿರ್ಧಾರ ಮಾಡುವಂಥದ್ದು ಅದು CBI ಅವರಿದ್ದಾರೆ, ಕೋರ್ಟ್ ಅವರಿದ್ದಾರೆ, ಅದು ಅವ್ರು ಮಾಡ್ಕೊಳ್ತಾರೆ. ಅದು ಬೇಡದೇ ವಿಷಯ. ಇದು ಒಬ್ಬ ಏನಂತಾರೆ CI, ಒಬ್ಬ ಯಾರೋ PSI ಅವರೇನೋ ತಪ್ಪು ಮಾಡಿದ್ದಾರೆ, ಅವರು ಸಾಕ್ಷ್ಯಗಳನ್ನೆಲ್ಲ ಮುಚ್ಚಾಕಿದ್ದಾರೆ, ಅವರೇ ಈ ರೀತಿ ಮಾಡಿದ್ದಾರೆ, ಅದೇನಾದರೂ ಆ್ಯಕ್ಷನ್ ತೊಗೊಳ್ಳೋದಿದ್ದರೆ ಕೋರ್ಟ್ ತೊಗೊಳತ್ತೆ. ಸರ್ಕಾರದ ಮೇಲೂ ಅಪಾರವಾದಂಥ ಭರವಸೆ ಇದೆ. ಬರುವಂತಹ ಸರ್ಕಾರಗಳು, ಈಗಿರೋ ಸರ್ಕಾರಗಳು ಆಗಿರ್ಬೋದು, ಮುಂಚೆ ಬಂದಿರತಕ್ಕಂಥ ಸರ್ಕಾರಗಳು, ಈ 15 ವರ್ಷದಲ್ಲಿ ಬಂದಿರತಕ್ಕಂಥ ಸರ್ಕಾರಗಳು ಕೂಡ ಕೆಲವು ಸರ್ಕಾರಗಳು ಅದರ ಮೇಲೆ ಪ್ರಭಾವವನ್ನು ಬೀರಿದೆ, ಸತ್ಯ. ಇದು ಮುಂದಕ್ಕೆ ಬರದಿರೇ ಇರಲಿ, ಇದು ಹೇರಿಂಗ್ ಆಗದಿರೇ ಇರಲಿ, ಕೋರ್ಟಲ್ಲಿ ತಡೆ ಹಾಕುವಂಥ ಪ್ರಯತ್ನಗಳಾಗಿದೆ. ಪ್ರಭಾವಿ ವ್ಯಕ್ತಿಗಳನ್ನು ಅದನ್ನು ಬಳಸ್ಕೊಂಡು ಅದಕ್ಕೆ ನ್ಯಾಯ ಒದಗಿಸ್ತೀರಾ ಇರುವಂತಹ ಪ್ರಯತ್ನಗಳಾಗಿದೆ, ಆಗಿಲ್ಲ ಅಂತ ಹೇಳಲ್ಲ. ಆದರೆ ಒಂದಲ್ಲ ಒಂದು ದಿವಸ ನ್ಯಾಯಕ್ಕೆ ಗೆಲುವು ಆಗೇ ಆಗತ್ತೆ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ದೊರಕತ್ತೆ. ಸೌಜನ್ಯ ಪ್ರಕರಣದಲ್ಲಿ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಲಿ. ಆದರೆ ವಿಡಿಯೋ ಪ್ರಾರಂಭದಲ್ಲೇ ಸಮೀರ್ ಅವರು ನಮ್ಮ ದೇವಾಲಯಗಳ ಆದಾಯವನ್ನು ಪ್ರಶ್ನಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಈ ದೇವಾಲಯಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಹೇಗೆ ಅನಿಸುತ್ತೆ? ಮೊದಲನೇದಾಗಿ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿ ನಾನು ಆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದೇನೆ. 1896 ಒಂದು ಭಾರತದ ಒಂದು ಕಾಯ್ದೆ ಪ್ರಕಾರ ಎಲ್ಲ ಹಿಂದೂ ದೇವಾಲಯಗಳು ಸರ್ಕಾರದ ಅಧೀನಕ್ಕೆ ಬರಬೇಕು. ಆ ಸರ್ಕಾರ ಅಧೀನದಲ್ಲೇ ಇದ್ದು ಆ ದೇವಾಲಯ ಸಂಪತ್ತು, ದೇವಾಲಯದ ಆಸ್ತಿ, ಹುಂಡಿ, ಹಣ ಎಲ್ಲವೂ ಕೂಡ ಸರ್ಕಾರಕ್ಕೆ ಹೋಗಬೇಕು ಹೇಳಿ ನಿಯಮ ಇದೆ. ಅದಾಗತ್ತೆ, ಅದಾಗಿದೆ. ಆಗಲೇ ಎಷ್ಟೋ ಲಕ್ಷ ದೇವಸ್ಥಾನಗಳು ಎಲ್ಲವೂ ಮುಜರಾಯಿ ಇಲಾಖೆಗೆ ಸೇರಿದೆ, ಸರ್ಕಾರದಿಂದಲ್ಲಿದೆ. ಆದರೆ ಇವರು ಅಲ್ಲಿ ಪ್ರಶ್ನೆ ಮಾಡಿರೋದೇನು ಹೇಳಿದ್ರೆ, ಧರ್ಮಸ್ಥಳ, ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು
ವಿಶೇಷವಾಗಿ ಇದು ಯಾಕೆ ಸರ್ಕಾರಕ್ಕೆ ಸೇರಲಿಲ್ಲ, ಅದರಲ್ಲಿ ಬರೋ ಹಣ ಯಾಕೆ ಹೋಗ್ತಾ ಇಲ್ಲ, ಇದನ್ನು ಪ್ರಶ್ನೆ ಮಾಡಿದ್ದಾನೆ. ಆದರೆ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಮುಂಚೆ ಒಂದು ತಿಳ್ಕೊಳ್ಬೇಕು, ಅದು ಒಬ್ಬರ ಅಧಿಕಾರದಲ್ಲಿರ್ತಕ್ಕಂಥ ದೇವಸ್ಥಾನ, ಅದು ಪ್ರೈವೇಟ್ ದೇವಸ್ಥಾನ ಆಗಿದೆ. ಅದು ಅವತ್ತಿಂದಲೂ ಹಂಗೆ ಇದೆ, ಅವ್ರ ಮನೆತನದವರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಬೇರೆ ಯಾರೇ ಅದ್ರ ಮಧ್ಯ ತೂರುವಂತಹ, ಮಧ್ಯ ಪ್ರವೇಶ ಮಾಡುವಂತಹ ಅವಶ್ಯಕತೆ ಯಾರಿಗೂ ಇಲ್ಲ. ಅದು ಒಂದು ಒಡೆತನದ ಒಂದು ಆಸ್ತಿ ಆಗಿದೆ, ಒಡೆತನದ ಮನೆ ದೇವರಾಗಿದೆ. ಆ ದೇವರನ್ನು ಅವರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತರು ಅದ್ರ ಮೇಲೆ ಇರ್ತಕ್ಕಂಥ ನಂಬಿಕೆ, ಮಂಜುನಾಥ ಸ್ವಾಮಿ ಮೇಲೆ ಇರ್ತಕ್ಕಂಥ ಏನು ನಂಬಿಕೆ ಇದೆ, ಆ ಮಂಜುನಾಥ ಸ್ವಾಮಿ ಮೇಲೆ ಇರ್ತಕ್ಕಂಥ ನಮಗೇನು ಭಕ್ತಿ ಇದೆ, ಆ ಭಕ್ತಿಯನ್ನು ತೀರಿಸ್ಕೊಳ್ಳಿಕ್ಕೆ ನಾವು ಹೋಗ್ತೇವೆ, ಕಾಣಿಕೆಗಳನ್ನು ಹಾಕ್ತೇವೆ, ನಮ್ಮ ಭಕ್ತಿಯನ್ನು ನಾವು ತೋರಿಸ್ಕೊಂಡು ನಾವು ಬರ್ತೇವೆ. ಅದನ್ನು ಮಾತಾಡುವ ಅವಶ್ಯಕತೆ ಸಮೀರನಿಗೆ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಈಗಲೂ ಒಂದು ಬಡ ಕುಟುಂಬ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು 100 ರೂಪಾಯಿ ಒಳಗಡೆ ಒಂದು ರೂಮ್ ಸಿಗತ್ತೆ. 100 ರೂಪಾಯಿ ಒಳಗಡೆ ರೂಮ್ ಸಿಗತ್ತೆ, ಊಟ ತಿಂಡಿ ಫ್ರೀ ಇದೆ, ಸಂಚಾರ ಮುಕ್ತವಾಗಿದೆ, ಎಲ್ಲ ಜಾಗಗಳು ಆರಾಮಾಗಿ ದರ್ಶನ ಮಾಡ್ತಾರೆ. ಅವರಿಗೆ ಬೇಕಾದ ಸೇವೆಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅವರಿಗೆ ಇಚ್ಛೆ ಇದ್ದು ಏನು ಬೇಕೋ ಅದನ್ನು ಹುಂಡಿಗೆ ಹಾಕ್ತಾರೆ, ಬರ್ತಾರೆ. ಅದು ನಮ್ಮ ಹಿಂದೂಗಳ ಭಾವನೆಗೆ ಸೇರಿತ್ತು, ಹಿಂದೂಗಳಿಗೆ ಸೇರಿತ್ತು. ಅದು ಇವ್ರು ಹೇಳ್ತಾ ಇದ್ದಾರೆ ಏನಂತ, ಅದು ಹಿಂದೂಗಳದಲ್ಲ, ಜೈನರು ಯಾರು? ಅವರು ಎಲ್ಲ ಹಿಂದೂಗಳೇ, ಎಲ್ಲರೂ ಒಂದೇ. ಇಲ್ಲಿ ಎಲ್ಲರೂ ಒಂದೇ ಅಂತ ಹೇಳಿ ತಿಳ್ಕೊಂಡಾಗ ಯಾವುದೇ ಭೇದ ಬರೋದಿಲ್ಲ. ನೀವು ನಮ್ಮ ಹಿಂದೂಗಳನ್ನೇ ಹೊಡೆದು ಹಾಳು ಮಾಡೋದಕ್ಕೋಸ್ಕರ ಒಂದು ಹಿಡನ್ ಅಜೆಂಡಾಗಳನ್ನು ಇಟ್ಕೊಂಡು, ಟೂಲ್ ಕಿಟ್ಗಳನ್ನು ಬಳಸ್ಕೊಂಡು, ಈ ಕೆಲವು ಟೂಲ್ ಕಿಟ್ಗಳು, ನನಗೊಂದು ಅನುಮಾನ ಇದೆ, ಈ ಸಮೀರನ ಹಿಂದೆ ಯಾರಾದರೂ ಟೂಲ್ ಕಿಟ್ಗಳಿದ್ದು ಅವನ ಕೈಯಲ್ಲಿ ಅವನ ವ್ಯೂಗಳು ಹೋಗ್ತಾ ಇದೆ. ಈ ಸೌಜನ್ಯ ಪ್ರಕರಣವನ್ನು ಒಂದು ಮುನ್ನೆಲೆಗೆ ತಂದು ಇದರ ಹಿಂದೆ ಒಂದು ಷಡ್ಯಂತ್ರ ಏನು, ದೇವಸ್ಥಾನಗಳ ಒಂದು ಅಭಿವೃದ್ಧಿ ಆಗ್ತಾ ಇದೆ, ಅದರ ಹಣ ಸರ್ಕಾರಕ್ಕೆ ಹೋಗ್ತಾ ಇಲ್ಲ. ಆ ಸರ್ಕಾರಕ್ಕೆ ಏನು ಧರ್ಮಸ್ಥಳಕ್ಕೆ ಇವತ್ತು ಸ್ವಲ್ಪ ಕೋಟ್ಯಾಂತರ ರೂಪಾಯಿ ಹಣ ಹೋಗ್ತಾ ಇದೆ, ಹುಂಡಿಗಳಿಗೆ ಹಾಕ್ತಾ ಇರೋದು, ಟ್ರಸ್ಟು, ಕೊಡುಗೆ, ದಾನ ಎಲ್ಲ ಬರ್ತಾ ಇದೆ. ಆ ಹಣ ಸರ್ಕಾರಕ್ಕೆ ಹೋದರೆ ಆ ಹಣವನ್ನು ಸರ್ಕಾರದಿಂದ ಎಲ್ಲರಿಗೂ ಹಂಚ್ಬೋದಲ್ಲ ಅನ್ನೋ ಒಂದು ದುರುದ್ದೇಶನೂ ಇದೆ. ಎಲ್ಲರಿಗೂ ಹಂಚೋದಕ್ಕಾಗ್ತಾನೆ ಇಲ್ಲ ಬಿಡಿ. ಈಗಿರುವಂತಹ ಸರ್ಕಾರಗಳು ಹಿಂದೂಗಳ ದುಡ್ಡನ್ನು ತೆಗೆದುಕೊಂಡು ಎಲ್ಲ ಅನ್ಯ ಕೋಮಿನವರಿಗೆ ಕೊಡೋದಕ್ಕೆ ಸಾಲ್ತಾ ಇಲ್ಲ. ಇವತ್ತು ಅದರಲ್ಲಿರೋ ನಮ್ಮ ಹಿಂದೂ ದೇವಾಲಯಗಳ ರಕ್ಷಣೆ ಆಗ್ತಾ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳೇ ಇವತ್ತು ಅಧೋಗತಿಗೆ ಬಂದು ನಿಂತಿದೆ, ವಿವಿಗಳನ್ನು ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಹಿಂದೂ ದೇವಾಲಯಗಳ ಹಣವನ್ನು, ಹುಂಡಿ ದುಡ್ಡನ್ನೇ ತಗೊಂಡು ಇವತ್ತು ರಾಜ್ಯವನ್ನು ನಡೆಸುವಂಥ ಸ್ಥಿತಿಗೆ ಬಂದಿದ್ದಾರೆ. ಈ ಅಜೆಂಡಾ, ಇದರಿಂದ ಇರತಕ್ಕಂಥ ಟೂಲ್ ಕಿಟ್ಗಳು ಧರ್ಮಸ್ಥಳದ ಬರ್ತಾ ಇರ್ತಕ್ಕಂಥ ಆದಾಯದ ಮೇಲೆ ಕಣ್ಣಾಕಿದ್ದಾರೆ. ಈ ಆದಾಯವನ್ನು ಕೂಡ ಸರ್ಕಾರಕ್ಕೆ ಸೇರಿಸಬೇಕು, ಈ ಮನೆತನವನ್ನು ಹಾಳು ಮಾಡಬೇಕು. ಯಾವ ಮನೆತನವನ್ನು? ಆ ಒಂದು ಏನು ಧರ್ಮಾಧಿಕಾರಿಗಳ ಒಂದು ಮನೆತನ ಇದೆ, ಅವರು ಒಡೆತನದಲ್ಲಿ ಯಾಕಿರಬೇಕು? ಇಷ್ಟೊಂದು ಆದಾಯ ಬರುವಂತಹ ದೇವಸ್ಥಾನ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಒಂದೇ, ಅದು ಧರ್ಮಸ್ಥಳದ್ದು ಒಂದೇ ಕರ್ನಾಟಕದಲ್ಲಿ. ಅಂತಹ ಧರ್ಮಸ್ಥಳವನ್ನು, ಮಂಜುನಾಥ ಸ್ವಾಮಿ ದೇವಾಲಯವನ್ನು ಇದನ್ನು ಹಾಳು ಮಾಡಬೇಕು, ಇದಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಇದಕ್ಕೆ ಈ ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು. ಇದನ್ನೆಲ್ಲ ಒಂದು ಷಡ್ಯಂತ್ರ ಇದು. ಈ ಷಡ್ಯಂತ್ರದಲ್ಲಿ ಇವರನ್ನು ಸಿಲುಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ಟೂಲ್ ಕಿಟ್ಗಳೇ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಇದು. ಇದರದ್ದು ಒಂದು ಅನುಮಾನ ಇದೆ ನನಗೂ ಕೂಡ. ಈ ಸಮೀರ ಹೇಳ್ತಾ ಇದ್ದ, ನಾನು ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆದರೆ ಇವನಿಂದೆ ಯಾರು ಇದ್ದು ಮಾಡಿಸ್ತಾ ಇದ್ದಾರೆ? ಇವತ್ತು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಒಂದು ಇಚ್ಛೆ ಪಡ್ತೇನೆ. ನಾನು ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಧರ್ಮಸ್ಥಳದ ಒಂದು ದೇವಾಲಯ ಅದೇನು ಮಂಜುನಾಥ ಸ್ವಾಮಿ ದೇವಾಲಯ ಇದೆ, ಆ ದೇವಾಲಯದ ವಿರುದ್ಧವಾಗಿ ಅನೇಕ ಷಡ್ಯಂತ್ರಗಳು ನಡೆದಿದೆ. ಅನೇಕ, ಇವು 1-2 ನಡೆದಿಲ್ಲ, ಎಲ್ಲ ನಡೆದಿದೆ. ಏನು ಬೇಕು ಮಾಡಬಾರ್ದನ್ನೆಲ್ಲ ಮಾಡಿದ್ದಾರೆ, ಅಪಪ್ರಚಾರಗಳನ್ನು ಮಾಡಿದ್ದಾರೆ, ಎಲ್ಲವನ್ನು ಈಗಲೂ ಮಾಡ್ತಾನೆ ಇದ್ದಾರೆ. ಅದರ ಒಂದು ಭಾಗವಾಗಿಯೇ ಈ ಸೌಜನ್ಯ ಪ್ರಕರಣವನ್ನು ಮುಂದೆ ಇಟ್ಕೊಂಡು ಈ ದೇವಾಲಯಕ್ಕೆ ಮಸಿಯಣ್ಣ ಬಳಿಯುವಂಥದ್ದು ಹಿಂದೂಗಳ ಏನು ಒಂದು ಭಾವನೆ ಇದೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ಏನು ಆ ಗೌರವ ಇಟ್ಕೊಂಡಿದ್ದೀವಿ, ಭಕ್ತಿ ಇಟ್ಕೊಂಡಿದ್ದೀವಿ, ಆ ಭಕ್ತಿಗೆ ಕಲ್ಲು ಹೊಡೆಯುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋದು ನನ್ನ ಒಂದು ಅನುಮಾನ ಇದೆ. ನಂತರ ಇತ್ತೀಚೆಗಷ್ಟೇ ಶಿವರಾತ್ರಿ ಹಬ್ಬ ಆಯಿತು. ಇತ್ತೀಚೆಗಷ್ಟೇ ಅವನು ಇನ್ನೇನು ವಿಡಿಯೋ ಬಿಡ್ತಾನೆ ಅನ್ನೋದಕ್ಕೆ ಮುಂಚೆನೇ ನಮ್ಮ ಶಿವರಾತ್ರಿ ಹಬ್ಬ ಮುಗಿದಿದೆ. ಆ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಜನ ಧರ್ಮಸ್ಥಳಕ್ಕೆ ಹೋದರು, ಪಾದಯಾತ್ರೆಗಳ ಮುಖಾಂತರ ಹೋದರು, ಕೋಟ್ಯಾಂತರ ರೂಪಾಯಿ ದುಡ್ಡು ಬಂತು. ಅದರಿಂದ ಅಲ್ಲಿ ಏನಾಗಬೇಕೋ ಸೇವೆಗಳು ನಡೀತಾ ಇದೆ, ಅನ್ನದಾನ ನಡೀತಾ ಇದೆ, ಎಲ್ಲವೂ ನಡೀತಾ ಇದೆ. ಇದರ ಒಂದು ಏನು ಈ ಬರ್ತಾ ಇರ್ತಕ್ಕಂಥ ಆಸ್ತಿ, ಹಿಂದೂಗಳ ಒಂದು ಒಗ್ಗಟ್ಟು, ಈ ಒಗ್ಗಟ್ಟನ್ನು ಮುರಿಯೋದಕ್ಕೆ ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಗೆ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಇಲ್ಲೊಂದು ಸಂಚನ್ನು ರೂಪಿಸಲಾಗಿದೆ ಅನ್ನೋದು ನನ್ನ ಅನುಮಾನ.
ಈ ಸೌಜನ್ಯ ಪ್ರಕರಣವನ್ನ ದುಡ್ಡು ಮಾಡುವ ಉದ್ದೇಶಕ್ಕಾಗಿ ಬಳಸಿರ್ಬೋದಾ? ಯಾರು? ಈ ಸಮೀರ. ಈ ಸಮೀರ ಆಗಿರ್ಬೋದು. ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲಿ ಏನು ಯೂಟ್ಯೂಬರ್ಗಳಿದ್ದಾರೆ, ನಾನು ಎಲ್ಲರನ್ನೂ ಹೇಳಲ್ಲ, ಕೆಲವು ಯೂಟ್ಯೂಬರ್ಗಳು ಅವರ ವ್ಯೂ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ, ಅವರ ಒಂದು ಏನು ಕಾಮೆಂಟ್ಗಳನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ, ಅವರ ಲೈಕ್ಗಳನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾಡಬಾರ್ದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು. ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋರಿಗೆ ನನ್ನ ನಮಸ್ಕಾರಗಳು. ಆದರೆ ಹುಚ್ಚು ಹೊಲಸುಗಳನ್ನು ತಗೊಂಬಂದು ಆ ಯೂಟ್ಯೂಬಿಗೆ ತುಂಬ್ತಾ ಇದ್ದಾರೆ. ಏನಕ್ಕೋಸ್ಕರ? ಬರೀ ಒಂದು ಸಂಪಾದನೆ, ದುಡ್ಡಿನ ಸಂಪಾದನೆಗೋಸ್ಕರ. ಅತಿ ಹೆಚ್ಚು ವ್ಯೂಗಳಾಗಬೇಕು, ಆ ವ್ಯೂಗಳಿಂದ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಒಂದೇ ಒಂದು ಧ್ಯೇಯ ಇಟ್ಕೊಂಡು ಮಾಡಬಾರ್ದನ್ನು ಮಾಡುವಂಥದ್ದು, ಈ ಸಮಾಜದ ಮೇಲೆ ಕೆಟ್ಟ ಚಿಂತನೆಗಳನ್ನು ತುಂಬತಕ್ಕಂಥದ್ದು. ಇನ್ನೂ ಕೆಲವರು ವಿಡಿಯೋ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ವಿಡಿಯೋದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಹಿಂದೂ ಧರ್ಮದ ವಿರುದ್ಧವಾಗಲಿ, ಹಿಂದೂ ಧರ್ಮದ ದೇವರುಗಳ ವಿರುದ್ಧವಾಗಲಿ, ಹಿಂದೂ ಸನ್ಯಾಸಿಗಳ ವಿರುದ್ಧವಾಗಲಿ, ಹಿಂದೂ ಪುರೋಹಿತರ ವಿರುದ್ಧವಾಗಲಿ ಯಾರೇ ಅಧರ್ಮಕ್ಕೆ, ಈ ನಮ್ಮ ಧರ್ಮದ ವಿರುದ್ಧವಾಗಿ ಅಧರ್ಮವಾಗಿ ಮಾತಾಡಿದ್ದೇ ಆದರೆ ಅವರಿಗೆ ಇದೇ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ನಿಮ್ಮ ನಾಶ ಕಟ್ಟಿಟ್ಟ ಬುತ್ತಿ. ಯಾವತ್ತೂ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ನೀವು ಕೆಡಿಸ್ಲಿಕ್ಕೆ ಬಂದರೆ ಆ ಧರ್ಮವನ್ನೇ ನಿಮ್ಮನ್ನು ಕೆಡಿಸುತ್ತೆ. ಯಾವತ್ತು ಧರ್ಮವನ್ನು ನಾವು ಕಾಪಾಡ್ತೇವೆ, ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಆದರೆ ಧರ್ಮವನ್ನು ಕೆಡಿಸುವಂತಹ ಪ್ರಯತ್ನ ಮಾಡಿದರೆ, ನಾನು ಹೇಳ್ತಾ ಇದ್ದೆ ಏನಂತ, ದೇವಸ್ಥಾನಗಳಿಗೆ ಹೋಗೋದನ್ನು ಕಡಿಮೆ ಮಾಡೋದು ಹೇಗೆ, ಇವೆಲ್ಲ ಒಂದು ಕೆಲವೊಂದು ಟೂಲ್ ಕಿಟ್ಗಳಾಗ್ತಾ ಇದೆ. ದೇವಸ್ಥಾನಕ್ಕೆ ಭಕ್ತರು ಹೋಗ್ತಾ ಇದ್ದಾರೆ, ಅವರನ್ನು ಕಡಿಮೆ ಮಾಡೋದು ಹೇಗೆ? ಇವತ್ತು ಒಂದು ಉದಾಹರಣೆ ಕೊಡ್ತೇನೆ. 62 ಕೋಟಿ ಜನ ಮಹಾಪ್ರಯಾಗದಲ್ಲಿ, ಅಂದರೆ ಪ್ರಯಾಗದಲ್ಲಿ ಮಹಾಕುಂಭ ಸ್ನಾನ ಮಾಡಿದ್ರು. ಆ ಕುಂಭಸ್ನಾನದ ನೀರು ಸರಿ ಇಲ್ಲ, ಅದು ಕೊಳಚೆ ನೀರು, ಚರಂಡಿ ನೀರೆಲ್ಲ ಅದಕ್ಕೆ ಬಿಡ್ತಾರೆ, ಅದು ಕ್ರಿಮಿ ಇದೆ, ಸ್ನಾನಕ್ಕೆ ಯೋಗ್ಯ ಅಲ್ಲ, ಕುಡಿಯೋಕ್ಕೆ ಯೋಗ್ಯ ಅಲ್ಲ. ಎಂತೆಂತಹ ವ್ಯಕ್ತಿಗಳು ಹೇಳಿದ್ದಾರೆ ಅಂತಂದರೆ, ಉನ್ನತವಾದಂಥ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳು ಮಕ್ಕಳು ಇಂಥವ್ರು ಹೇಳ್ತಾರೆ. ಯಾಕೆ? ಇವರೆಲ್ಲ ಟೂಲ್ ಕಿಟ್ಗಳೇ. ಧರ್ಮವನ್ನು ಹಾಳು ಮಾಡಲಿಕ್ಕೆ, ಧರ್ಮದ ವಿರುದ್ಧ ಅಪಪ್ರಚಾರವನ್ನು ಮಾಡುವಂಥದ್ದು. ಎಲ್ಲಿ ಹಿಂದೂ ಧರ್ಮದ ಎಲ್ಲ ವ್ಯಕ್ತಿಗಳು ಒಂದಾಗ್ತಾರೋ, ನಾಳೆ ದಿವಸ ನಮ್ಮ ವೋಟ್ ಬ್ಯಾಂಕ್ಗಳು ಎಲ್ಲಿ ಸಡಲ ಆಗತ್ತೋ, ನಾವು ಅಂದ್ಕೊಂಡಿದ್ದನ್ನು ಎಲ್ಲಿ ಮಾಡಲಿಕ್ಕೆ ಆಗೋದಿಲ್ವೋ, ನಮ್ಮ ಹಿಂದೂ ಧರ್ಮವನ್ನು ಇವ್ರ ಕೈಗೆ ಕೊಟ್ಟು ನಾವೆಲ್ಲಿ ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಬೇಕಾಗತ್ತ ಅನ್ನೋಂಥ ಒಂದೇ ಒಂದು ದೃಷ್ಟಿಯಿಂದ ಏನು ಮಾಡ್ತಾ ಇದ್ದಾರೆ, ಈ ಧರ್ಮದ ಮೇಲೆ ಏನನ್ನ ಹೊಲಸನ್ನು ತೆಗೆದುಕೊಂಡು ಬಂದು ಹಾಕುವಂಥ ಪ್ರಯತ್ನವನ್ನು ಈ ಯೂಟ್ಯೂಬರ್ಗಳು, ಕೆಲವು ಯೂಟ್ಯೂಬರ್ಗಳು ಮತ್ತು ಯೂಟ್ಯೂಬಲ್ಲೇ ಜೀವನ ಮಾಡುವಂಥವರು ಇದ್ದಾರೆ. ಅಂದರೆ ಅವರು ಪ್ರಾಮಾಣಿಕ ಪ್ರಯತ್ನದಿಂದ ಜೀವನ ಮಾಡ್ತಾ ಇದ್ದಾರೆ ಅವರು. ಆದರೆ ವ್ಯೂಗಳಿಗೋಸ್ಕರ ಮತ್ತು ಲೈಕ್ಗಳಿಗೋಸ್ಕರ ಮತ್ತು ಯಾವುದು ದುಡ್ಡು ಮಾಡಲಿಕ್ಕೋಸ್ಕರನೇ ಆಯಿತಾ ಅಧರ್ಮದ ಕೆಲಸಗಳನ್ನು ಮಾಡಿ ಧರ್ಮದ ಮೇಲೆ ಹೆಸರನ್ನು ಎರಚುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥವ್ರು, ಧರ್ಮದ ವಿರುದ್ಧವಾಗಿ ಮಾತಾಡುವಂಥವ್ರು ಮತ್ತು ಧರ್ಮವನ್ನೇ ಟೂಲ್ ಕಿಟ್ಗಳಾಗಿ ಬಳಸ್ಕೊಳ್ಳುವಂಥವ್ರು, ಇವರಿಗೆ ನಿಜವಾಗಲೂ ಪಾಪ ಕಟ್ಟಿಟ್ಟ ಬುತ್ತಿ, ಇವರ ನಾಶ ಕೂಡ ಕಟ್ಟಿಟ್ಟ ಬುತ್ತಿ. ಯಾವತ್ತೂ ಇಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರೋ ನಿಮ್ಮನ್ನ ಯಾವ ಧರ್ಮ ನೀವು ಹಾಳು ಮಾಡ್ತಿದ್ದೀರೋ ಅದೇ ಧರ್ಮ ನಿಮ್ಮನ್ನು ಹಾಳು ಮಾಡುತ್ತೆ. ಇದೇ ರೀತಿ ಸಮೀರ್ ಅವರ ಯಾವುದೇ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಧರ್ಮಕ್ಕೆ ಅವಹೇಳನ ಮಾಡೋ ಹಾಗೆ ಆದರೆ ನೀವೇನು ಎಚ್ಚರಿಕೆ ಕೊಡ್ತೀರಾ? ನೋಡಿ, ಮೊದಲನೇದಾಗಿ ಸಮೀರ್ ಒಬ್ಬನೇ ಅಲ್ಲ, ನಾನು ಈಗಾಗಲೇ ಹೇಳ್ತಾ ಇದ್ದೇನೆ, ಸಮೀರ್ ಒಬ್ಬನೇ ಅಲ್ಲ, ನಮ್ಮ ಹಿಂದೂ ಧರ್ಮದ ವಿರುದ್ಧ ಅವಹೇಳನ ಮಾಡುವಂಥದ್ದು, ಧರ್ಮದ ವಿರುದ್ಧ ಮಾತನಾಡುವಂಥದ್ದು, ಅವರು ಯಾರೇ ಆಗಿದ್ರೂ ಸರಿ ಅವರ ವಿರುದ್ಧ ಕೋರ್ಟಿನಲ್ಲಿ ಅಥವಾ ನಮ್ಮ ಕಾನೂನಿನ ಏನು ವ್ಯವಸ್ಥೆ ಇದೆ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಧರ್ಮ ನಿಂದನೆಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಯನ್ನು ಅವರಿಗೆ ಕೊಡಬೇಕಾಗಿ ನಾವು ಕೂಡ ಕಠಿಣವಾದಂಥ ಎಚ್ಚರಿಕೆಯನ್ನು ಕೊಡ್ತೇವೆ. ಅವರಿಗೆ ಏನು ಕಾನೂನಿನ ಮುಖಾಂತರವಾಗಿ ಅವ್ರಿಗೇನು ಕ್ರಮವನ್ನು ಕೈಗೊಳ್ಳಬೇಕೋ ಆ ಕ್ರಮವನ್ನು ನಾವು ಕೈಗೊಳ್ತೇವೆ. ಸರ್, ಸೌಜನ್ಯ ಪ್ರಕರಣವನ್ನು ಇಷ್ಟು ವರ್ಷಗಳಲ್ಲಿ ಸಮೀರ್ ಒಬ್ಬನೇನಾ ಪ್ರಶ್ನೆ ಮಾಡಿದ್ದು? ಅಲ್ಲ, ಅದೊಂದು ಮೂರ್ಖತನ ಪ್ರಶ್ನೆ ಇದು. ಯಾಕೆ ಹೇಳ್ತೀನಿ ಅಂತಂದರೆ, ಅವನೊಬ್ಬನೇನಾ ಎಷ್ಟು ಸಾವಿರಾರು ಜನ ಅದಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ಅದು ಕೂಡ ಇದು ಹೊಸ ವಿಷಯ ಅನ್ನೋ ರೀತಿಯಲ್ಲಿ 15 ಮಿಲಿಯನ್ ಹೋಗ್ತಾ ಇದೆಯಲ್ವಾ? ಅದೇ ನಾನು ಹೇಳ್ತಾ ಇದ್ದೀನಿ. ಒಂದು ಪ್ರಕರಣವನ್ನು ಹೈಲೈಟ್ ಆಗಿರ್ತಕ್ಕಂಥದ್ದು ಅದು ನಮ್ಮ ಧರ್ಮಸ್ಥಳದ್ದು. ಯಾಕಂತಂದರೆ ನಮ್ಮ ವಿಶ್ವವಿಖ್ಯಾತವಾಗಿದೆ. ಅದೂ ಕೂಡ ಪ್ರಪಂಚದಾದ್ಯಂತ ಕರ್ನಾಟಕಕ್ಕೆ ಯಾರಾದರೂ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಫಸ್ಟ್ ಧರ್ಮಸ್ಥಳಕ್ಕೂ ಹೋಗ್ತಾರೆ. ಅಂತಹ ಒಂದು ವಿಶೇಷವಾದಂಥ ಸ್ಥಳ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಗಿದೆ. ಅದನ್ನು ಅಡ್ಡ ಇಟ್ಕೊಂಡ್ರೆ ಮತ್ತು ಅಲ್ಲಾಗಿರ್ತಕ್ಕಂಥ ಈ ಪ್ರಕರಣ ಏನಿದೆ, ಯಾವುದು ಸೌಜನ್ಯ ಪ್ರಕರಣ ಏನಿದೆ, ಇದು ಸೆನ್ಸೇಷನಲ್ಲು. ಈ ಪ್ರಕರಣವನ್ನು ಅಡ್ಡ ಇಟ್ಕೊಂಡು ಧರ್ಮಸ್ಥಳದ ದೇವಸ್ಥಾನ ಮುಂದೆ ಇಟ್ಕೊಂಡು ಇದನ್ನು 4-5 ಮಾತುಗಳನ್ನು ಸೇರಿಸ್ಕೊಂಡು
ಮತ್ತು ಧರ್ಮದ ವಿರುದ್ಧವಾಗಿ ಅದರಲ್ಲಿ ಮಾತಾಡಿಕೊಂಡು ಮತ್ತು ಇದಕ್ಕೆ ನಾವೇನೂ ಮಾಡ್ತಾ ಇಲ್ಲ, ಹೋರಾಟಗಳು ಮಾಡ್ತಾ ಇದ್ದೀವಿ, ಇದನ್ನು ಮುಚ್ಚಾಕ್ತಾ ಇದ್ದಾರೆ, ಪೊಲೀಸರು ನಮ್ಮನ್ನು ತಡೀತಾ ಇದ್ದಾರೆ, ಕೋರ್ಟಿಂದ ಕೇಸುಗಳು ಹಾಕ್ತಾ ಇದ್ದಾರೆ, ಈ ರೀತಿಯಾದಂಥ ಕೆಲವೆಲ್ಲ ಉತ್ಸಾಹಭರಿತ ಮಾತುಗಳನ್ನು ಆಡಿ ದುಡ್ಡು ಸಂಪಾದನೆ ಮಾಡುವಂಥ ಕ್ರಮ ಅಷ್ಟೇ ಇದು. ಆದರೆ ನಿಜವಾಗಿಯೂ ಆ ಸೌಜನ್ಯ ಏನು ಪ್ರಕರಣ ಇದೆ ಅದಕ್ಕೆ ನ್ಯಾಯ ಒದಗಿಸಬೇಕು ಹೇಳಿ ಅದಕ್ಕೇನು ಮಾಡಬೇಕು ಅದನ್ನು ಮಾಡಬೇಕೇ ಹೊರತು ಬರೀ ಯೂಟ್ಯೂಬ್ಗಳಲ್ಲಿ ವಿಡಿಯೋ ಹಾಕಿ ಏನು ಬರೀ ಯೂಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಅದರಿಂದ ದುಡ್ಡು ಸಂಪಾದನೆ ಮಾಡಲಿಕ್ಕೋಸ್ಕರ ಆಗೋದಾದರೆ ಇವನೊಬ್ಬನೇ ಮಾಡ್ತಾ ಇದ್ದಾನೆ, ಅದು ಇವನೊಬ್ಬನೇ ಮಾಡ್ತಿದ್ದಾನೆ ಆ ಕೆಲಸ. ಭಾರತದ ಒಬ್ಬ ಪ್ರಜೆಯಾಗಿ ಇಲ್ಲಿ ಧರ್ಮ ನೋಡಲ್ಲ, ಜಾತಿ ಧರ್ಮ ಮತ ಯಾವುದೂ ನೋಡೋದಿಲ್ಲ. ಒಬ್ಬ ಹೆಣ್ಣು ಮಗಳಿಗೆ ರಕ್ಷಣೆಯನ್ನು ಕೊಡುವಂತಹ ಜಾಗದಲ್ಲಿ, ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡುವಂತಹ ಜಾಗದಲ್ಲಿ, ಒಬ್ಬ ಹೆಣ್ಣು ಮಗಳಿಗೆ ಏನಾದರೂ ತೊಂದರೆ ಆದರೆ ಅದನ್ನು ಮುಂದೆ ನಿಂತು ವ್ಯವಸ್ಥೆ ನೋಡುವಂತಹ ಕ್ರಮದಲ್ಲಿ ಅಲ್ಲಿ ಜಾತಿ ಮತ ಧರ್ಮ ಭೇದ ಯಾವುದೂ ಇಲ್ಲ. ಹಾಗಾಗಿ ನಾನು ಅವನನ್ನು ಒಪ್ಕೊಳ್ತೇನೆ. ಆದರೆ ಇದರ ಹಿಂದೆ ಕೈವಾಡಗಳಿಟ್ಕೊಂಡು ಷಡ್ಯಂತ್ರಗಳನ್ನು ಮಾಡ್ತಾ ಏನಾದರೂ ಆಗಿದ್ದರೆ ಮಾತ್ರ ಅದಕ್ಕೆ ಅವನೇ ಜವಾಬ್ದಾರನಾಗಬೇಕಾಗತ್ತೆ. ದುನಿಯಾ ವಿಜಯ್ ಅವ್ರದ್ದು ಅವರ ಅಫಿಷಿಯಲಲ್ಲಿ ಬಂದಿದ್ದ ಅಲ್ವಾ ಇದೆಲ್ಲ ಮೊದಲು ಚೆಕ್ ಮಾಡಬೇಕಾಗ್ತದೆ. ಯಾರೋ ಬೇಕಾಬಿಟ್ಟಿಯಾಗಿ 4-5 ಜನ ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆಲ್ಲ ಯಾರೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅಂಥ ಕೆಲಸ ಅವ್ರು ಮಾಡೋದೂ ಇಲ್ಲ. ದುನಿಯಾ ವಿಜಯ್ ಅವರಿಗೆ ಗೊತ್ತಿದೆ, ತಿಳುವಳಿಕೆ ಇದೆ, ಅವರಿಗೂ ದೇವ್ರ ಮೇಲೆ ಅಪಾರವಾದಂಥ ಗೌರವ ಇದೆ, ಪ್ರೀತಿ ಇದೆ. ಅವ್ರು ಈ ಕೆಲಸ ಎಲ್ಲ ಮಾಡೋದಿಲ್ಲ. ಅವರ ಹೆಸರು ಹೇಳ್ಕೊಂಡು ಯಾರೋ ಬೇಕಾಬಿಟ್ಟಿ ಮಾಡುವಂಥವ್ರು, ಅಂದರೆ ಅವ್ರ ಹೆಸರು ಹೇಳ್ಕೊಂಡು ಯಾರೋ ಅಪಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಆಗಿರ್ಬೋದು ಅಷ್ಟೇ ಹೊರತು ಇದಕ್ಕೂ ಅವರಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಅದನ್ನು ನೀವು ಪರಿಶೀಲನೆ ಮಾಡಲೇ ನೋಡಬೇಕಾಗ್ತದೆ. ಅದು ಬಿಟ್ಟು ಇಲ್ಲದೆ ಇರೋದನ್ನು ಅಪಪ್ರಚಾರವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಇಂತಹ ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಎಲ್ಲ ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ಯಾವುದೋ ಒಂದು ಫೋಟೋ ಹರಿದಾಡ್ತಾ ಇದೆ. ದೇವಸ್ಥಾನಕ್ಕೆ ಇದಕ್ಕೆ ನ್ಯಾಯ ಪ್ರಕರಣ ಯಾವುದು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಒದಗಿಸೋವರೆಗೂ ನಾನು ಧರ್ಮಸ್ಥಳ ಮಂಜುನಾಥನಿಗೆ ಹೋಗಲ್ಲ, ದರ್ಶನ ಮಾಡಲ್ಲ ಅಂಥೇಳಿ ಇದೊಂದು ಹ್ಯಾಶ್ಟ್ಯಾಗ್ಗಳಿಟ್ಕೊಂಡು ಇದನ್ನು ಧರ್ಮ ವಿರೋಧಿ ಕೆಲಸಗಳನ್ನು ಮಾಡುವಂಥವ್ರು ಮಾಡ್ತಾ ಇದ್ದಾರೆ. ದೇವಾಲಯಗಳ ವಿರೋಧಿ ಕೆಲಸ ಮಾಡುವಂಥವ್ರು ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಇದೊಂದು ಪ್ರಯತ್ನ. ಹಾಗಾಗಿ ನಾನು ಹೇಳ್ತೇನೆ, ಸೌಜನ್ಯ ಪ್ರಕರಣಕ್ಕೂ ದೇವರಿಗೂ ದೇವಸ್ಥಾನಕ್ಕೂ ಧರ್ಮಕ್ಕೂ ಆಚರಣೆಗಳಿಗೂ ಏನು ಸಂಬಂಧ? ಹಾಗಾದರೆ ಆ ದೇವಸ್ಥಾನಕ್ಕೂ ಸೌಜನ್ಯ ಪ್ರಕರಣಕ್ಕೂ ಏನ್ರಿ ಸಂಬಂಧ? ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅನ್ನೋದಕ್ಕೂ ಏನು ಸಂಬಂಧ ಇದೆ? ಹಾಗಾದ್ರೆ ಹೋಗಿ ಕೇಳ್ಕೊಳ್ಳಿ ದೇವಸ್ಥಾನದ. ಅದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ನಿಂತ್ಕೊಂಡು ಸಕಲ ಭಕ್ತರು ಯಾರು ಅದ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರಲ್ಲ, ಹೋಗಿ ಆ ದೇವ್ರ ಮುಂದೆ ಕೇಳ್ಕೊಳ್ಳಿ, ನ್ಯಾಯವನ್ನು ಒದಗಿಸು ಅಂತ ಕೇಳ್ಕೊಳ್ಳಿ. ಅಂಥ ಪ್ರಯತ್ನವನ್ನು ಮಾಡಿ ಆ ವಿಡಿಯೋ ಹಾಕಿ. ಹೋಗಿ ಇವತ್ತು ನಾನೊಂದು ವಿಡಿಯೋ ನೋಡಿದೆ, ಒಬ್ಬರದ್ದು ವಿಡಿಯೋ ನೋಡಿದೆ ನಾನು. ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತ್ಕೊಂಡು ಆ ತಾಯಿ ನಿನ್ನೆ ಒಂದು ಜನ್ಮದಿನ ಆಯಿತು, ರಾಘವೇಂದ್ರ ಸ್ವಾಮಿಗಳದ್ದು ಜನ್ಮದಿನ ಆಯಿತು. ಆ ಜನ್ಮದಿನ ಆದಂಥ ಸಂದರ್ಭದಲ್ಲಿ ಆ ತಾಯಿ ದೇವ್ರ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ತಾಳೆ, ಸೌಜನ್ಯ ಪ್ರಕರಣಕ್ಕೆ ಆದಷ್ಟು ಬೇಗ ಮುಕ್ತಿಯನ್ನು ಕೊಡಿ, ಆ ಅಲಿತಾ ಇರ್ತಕ್ಕಂಥ ಪ್ರೇತಾತ್ಮಕ್ಕೆ ಆತ್ಮಕ್ಕೆ ಶಾಂತಿಯನ್ನು ಕೊಡಿ, ಅವರ ಮನೆಗೆ ಆಕೆಯ ಒಂದು ಹತ್ಯೆಯ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಿ ಅಂತೇಳಿ ಆ ತಾಯಿ ಬೇಡ್ಕೊಂಡಿದ್ದು ನಾನು ವಾಟ್ಸಪ್ನಲ್ಲಿ ನೋಡಿದೆ. ನಾನು ಆ ಫೇಸ್ಬುಕ್ಕಲ್ಲಿದೆ ಆ ತಾಯಿ ಹೇಳಿರೋದು. ಇಂಥ ವಿಡಿಯೋಗಳನ್ನು ಮಾಡಿ, ದೇವರ ಮೇಲೆ ನಂಬಿಕೆ ಬರುವಂಥ ವಿಡಿಯೋಗಳನ್ನು ಮಾಡಿ ಹೊರತು ದೇವರಿಲ್ಲ, ದೇವರಪ್ಪ ಯಾವುದು ಇದ್ದು ಹಿಂಗಾಗ್ತಿತ್ತ ಇವೆಲ್ಲ ಕೇಳಿ ಪ್ರಶ್ನೆಯನ್ನು ಮಾಡಿ ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇರ್ತಕ್ಕಂಥವ್ರ ಪೋಸ್ಟ್ಗಳಿಗೆ ಉತ್ತರವನ್ನು ಕೊಡಬೇಡಿ, ನಿರ್ಲಕ್ಷ್ಯ ಮಾಡಿ ಅಂತ ನಾನು ಹೇಳ್ತೇನೆ. ನಾನು ನಿಮಗೆ ಕೊನೆಯದಾಗಿ ನಾನು ಹೇಳ್ತೇನೆ, ಹೆಣ್ಣು ಮಕ್ಕಳನ್ನು ಇವತ್ತು ತುಂಬ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದೆ ಸಮಾಜ, ತುಂಬ. ಆದರೆ ನೀವು ಹೆಣ್ಣುಮಕ್ಕಳು ತುಂಬ ಧೈರ್ಯವಾಗಿರಿ, ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ. ನೀವೇನೋ ಒಂದು ಚಾಕ್ಲೇಟ್ಗೆ, ಒಂದು ಬೈಕ್ ರೈಡ್ಗೆ, ಇನ್ನೇನೋ ಒಂದು ಐಫೋನಿಗೆ ಇದಕ್ಕೆಲ್ಲ ಬಲಿಯಾಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿದಂಥ ಋಣವನ್ನು ನೀವು ತೀರಿಸ್ಕೊಳ್ಬೇಕೆ ಹೊರತು ಚಾಕ್ಲೇಟ್ ಋಣ ಅಲ್ಲ ನೀವು ತೀರಿಸ್ಬೇಕಾಗಿರೋದು, ಬೈಕ್ ಕೊಟ್ಟವನ ಋಣ ಅಲ್ಲ ತೀರಿಸ್ಕೊಳ್ಬೇಕಾಗಿರೋದು, ಯಾವುದೋ ಒಂದು ಐಫೋನ್ ಕೊಟ್ಟವನ ಋಣ ಅಲ್ಲ ತೀರಿಸ್ಕೊಳ್ಬೇಕಾಗಿರೋದು. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಎತ್ತಿದ್ದು ನಿಮ್ಮ ತಂದೆ ತಾಯಿಯ ಕೊನೆಗಾಲಕ್ಕೆ ಅವರ ರಕ್ಷಣೆಗೆ ನಿಮ್ಮನ್ನು ಎತ್ತಿದ್ದೆ ಹೊರತು ನೀವು ಯಾವುದೋ ಇನ್ನೊಂದು ಮನೆಗೆ ಹೋಗಿ ಅವನು ಯಾವುದೋ ಒಂದು ಹಾಳು ಮಾಡಲಿಕ್ಕೆ ಆಮೇಲೆ ತಿರುಗಿ ಹೋಗಲಿ ನಿಮ್ಮ ಜೀವನ ಎಲ್ಲಿದೆ? ಇವತ್ತು ಎಷ್ಟೋ ಜನ ಲವ್ ಜಿಹಾದಿಗೆ ಬಲಿಯಾಗಿ ಹೆಣ್ಣುಮಕ್ಕಳು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ, ಬೀದಿಯಲ್ಲಿ ಹೆಣವಾಗಿ ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಪ್ರಕರಣಗಳನ್ನು ನಾವೇ ನೋಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಯಾವುದು ಧಾರವಾಡದಲ್ಲಾಗಿರ್ತಕ್ಕಂಥ ನೇಹಾ ಹತ್ಯೆ ಆಗಿರ್ಬೋದು. ಎಷ್ಟು ಜನರನ್ನು ಹೇಳಬೇಕು, ಎರಡೆರಡ ಇಡೀ ಭಾರತಾದ್ಯಂತ ಲವ್ ಜಿಹಾದಿಗೆ ಬಲಿಯಾಗಿರ್ತಕ್ಕಂಥ ಸಂಖ್ಯೆ ಎಷ್ಟು ಗೊತ್ತಾ? 9 ಲಕ್ಷ ಹೆಣ್ಣು ಮಕ್ಕಳು. ಅದು ಎಲ್ಲ ಹಿಂದೂ ಹೆಣ್ಣು ಮಕ್ಕಳೇ.
ಅದರಲ್ಲಿ 9 ಲಕ್ಷ ಹೆಣ್ಣುಮಕ್ಕಳಲ್ಲಿ ಎಷ್ಟು ಜನ ವೇಶ್ಯಾವಾಟಿಕೆಗೆ ಹೋಗಿದ್ದಾರೆ ಗೊತ್ತಾ? ಎಷ್ಟು ಜನರನ್ನ ದುಬೈಗೆ ಸಾಗಿಸಿದ್ದಾರೆ ಗೊತ್ತಾ? ಎಷ್ಟು ಜನ ಹೆಣ್ಣುಮಕ್ಕಳನ್ನ ಹತ್ಯೆ ಮಾಡಲಾಗಿದೆ ಗೊತ್ತಾ? ಎಷ್ಟು ಜನ ಹೆಣ್ಣುಮಕ್ಕಳನ್ನ ಒತ್ತೆಯಾಳೆ ಇಟ್ಕೊಂಡು ವೇಶ್ಯಾವಾಟಿಕೆ ಗೃಹಗಳಿಗೆ ಕಳಿಸ್ತಾ ಇದ್ದಾರೆ, ಭಯೋತ್ಪಾದನೆಗೆ ಕಳಿಸ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಣುಮಕ್ಕಳನ್ನ ಹಾಳು ಮಾಡಿದ್ದಾರೆ. ಎಷ್ಟೋ ಜನ ಹೆಣ್ಣುಮಕ್ಕಳನ್ನ ಅಡ್ಡ ಇಟ್ಕೊಂಡು ಆ ತಂದೆ ತಾಯಿಗಳನ್ನ ಎಷ್ಟೋ ಜನ ಧರ್ಮದಿಂದ ಧರ್ಮಕ್ಕೆ ಮತಾಂತರ ಮಾಡಿದ್ದಾರೆ. ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳ, ಅರ್ಥ ಆಯ್ತಾ, ನಿಮ್ಮ ವೀಕ್ನೆಸ್, ನಿಮ್ಮ ಆಸೆ ಆಮಿಷಗಳಿಗೆ ಬಲಿಯಾಗಿ ನಿಮ್ಮ ಮನೆ, ನಿಮ್ಮ ಕುಟುಂಬ, ನಮ್ಮ ಧರ್ಮವನ್ನು ಕೂಡ ಹಾಳು ಮಾಡ್ತಾ ಇದ್ದೀರಾ ಹೆಣ್ಣುಮಕ್ಕಳು. ಆಸೆ ಆಮಿಷಗಳಿಗೆ ಬಲಿಯಾದಂಥ ಹೆಣ್ಣು ಮಕ್ಕಳಿಗೆ ಮಾತ್ರವೇ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ನೀವು ನಿಜವಾಗಲೂ ಆ ಹೆಣ್ಣು ಮಕ್ಕಳು ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ನಾನು ಕೇಳ್ಕೊಳ್ತೇನೆ, ನೀವು ಸಹವಾಸ ಮಾಡುವವರು ಯಾರು, ಸ್ನೇಹಿತರು ಯಾರು, ಇವೆಲ್ಲವನ್ನು ತಿಳ್ಕೊಂಡು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ. ಇಲ್ಲದೆ ಇದ್ದರೆ ನಿಮಗೂ ನೇಹಾಗತಿನೇ. ನಿಮಗೂ ಎಲ್ಲೇ ಯಾವ್ಯಾವ ಜಾಗದಲ್ಲಿ ನಾನು ನಿಮ್ಮನ್ನು ನೋಡಬಾರ್ದು ಆ ಜಾಗದಲ್ಲಿ ಆ ಹೆಣ್ಣು ಮಕ್ಕಳನ್ನು ನೋಡುವಂತಹ ಪರಿಸ್ಥಿತಿ. ಚರಂಡಿಗಳಲ್ಲಿ ಕಲ್ಲೆತ್ತಾಕಿ ಸಾಯಿಸಿದ್ದಾರೆ ಹೆಣ್ಣು ಮಕ್ಕಳನ್ನ. ಫ್ರಿಡ್ಜ್ಗಳಲ್ಲಿ 32 ತುಂಡುಗಳನ್ನಾಗಿ ಕಟ್ ಮಾಡಿ ಫ್ರಿಡ್ಜ್ಗಳಲ್ಲಿ ಇಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನ. ಇನ್ನೂ ಯಾವಾಗ ಹೆಣ್ಮಕ್ಳು ಕಲಿತೀರ ನೀವು? ಕಲ್ತ್ಕೊಳ್ಳಿ. ಇವತ್ತು ಹೆಣ್ಣು ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡಲೇಬೇಕಾಗಿದೆ. ಇವತ್ತು ತಂದೆ ತಾಯಿಗಳೇ, ನಾನು ನಿಮಗೂ ಕೂಡ ಹೇಳ್ತಾ ಇದ್ದಾನೆ, ಹೆಣ್ಣು ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಪ್ರತಿ ದಿವಸದ ಅವರ ಚಟುವಟಿಕೆ ಏನು, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವ ಫೋನ್ ಬಳಸ್ತಾ ಇದ್ದಾರೆ, ಅವ್ರು ಫೋನ್ ಲಾಕ್ ಇಟ್ಕೊಂಡಿದ್ದಾರ. ಇವತ್ತು ಒಂದು ಕೆಲವು ಕಡೆ ನಾನು ಸಂಘಟನೆಗಳನ್ನು ನೋಡ್ತಾ ಇದ್ದಾನೆ, ಕೆಲವು ಏನಾಗ್ತಾ ಇದೆ ಘಟನೆಗಳು ಅಂತ ಹೇಳಿದ್ರೆ, ಆಕೆಯ ಮೊಬೈಲನ್ನು ನಿನ್ನ ಪಾಸ್ವರ್ಡ್ ಹೇಳು ಅಂತ ಹೇಳಿದಕ್ಕೆ ಆಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಮಗಳು. ಈ ರೀತಿ ಈ ಸಮಾಜದಲ್ಲಿ ಎಂತಹ ದುರ್ಬಲ ಶಕ್ತಿ ಇರುವಂತಹ ಹೆಣ್ಣುಮಕ್ಕಳಿದ್ದಾರೆ. ಇಂತಹ ಹೆಣ್ಣುಮಕ್ಕಳೇ ಅವರಿಗೆ ಟಾರ್ಗೆಟ್ಗಳಾಗ್ತಾ ಇದ್ದಾರೆ. ಅದಕ್ಕೆ ಆ ತಂದೆ ತಾಯಿಗಳೇ, ನಿಮ್ಮ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ವಿಶ್ವಾಸವನ್ನು ತುಂಬಿ, ಆತ್ಮವಿಶ್ವಾಸವನ್ನು ತುಂಬಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನು ಕಲಿಸಿ ಮತ್ತು ಅವರಲ್ಲಿರ್ತಕ್ಕಂಥ ಈ ಆಸೆ ಆಮಿಷಗಳಿಗೆ ಬಲಿಯಾಗೋದಕ್ಕೆ ಮುಂಚೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸಿ. ನೀವೇನು ಮನೆಯಲ್ಲಿ ಪ್ರೀತಿ ಕಡಿಮೆ ಆಗಿದೆ, ಆ ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರನೇ ಅವ್ರು ಹೊರಗಡೆ ಹೋಗ್ತಾ ಇದ್ದಾರೆ. ಇದನ್ನು ನಿಯಂತ್ರಣ ಮಾಡಿ, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಗಮನಿಸಿ. ಹೆಣ್ಣು ಮಕ್ಕಳನ್ನು ಕಾಪಾಡೋ ಜವಾಬ್ದಾರಿ ನಮ್ಮದೇ ಅಲ್ಲ, ನಿಮ್ಮದೂ ಇದೆ. ಇವತ್ತು ಎಷ್ಟೋ ಜನ ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನ ಹಾಕ್ಕೊಂಡಿದ್ದ ಡ್ರೆಸ್ಗಳನ್ನು ಹಾಕೊಳ್ಳೋಕೆ ಬಿಟ್ಟು ಹೋಗಿದ್ದಾರೆ, ಈಗ ಹೋಗೋಕೆ ಬಿಟ್ಟು ಎಲ್ಲ ಮಾಡ್ತಾ ಇದ್ದೀರಾ. ಕೊನೆಗೆ ಅವ್ರು ಏನಾದರೂ ಬೀದಿ ಹೆಣ ಆದಮೇಲೆ ಅವತ್ತು ಸಂಘಟನೆಗಳ ಹತ್ರ ಬರ್ತೀರಾ, ಅವಾಗ ಬಂದು ಕೇಳ್ಕೊಳ್ತೀರಾ, ನಮ್ಮ ಮಗಳು ಈಗ ಲವ್ ಜಿಹಾದ್ ಬಲಿಯಾಗಿದ್ದಾಳೆ, ನಮ್ಮ ಮಗಳಿಗೆ ಈ ರೀತಿ ಆದಂಥ ತೊಂದರೆ ಕೊಡ್ತಾ ಇದ್ದಾರೆ, ಮದುವೆ ಆಗಿದ್ದವರ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಅವತ್ತು ಬಂದು ಹೇಳೋ ಬದಲು ನಿಮ್ಮ ಮಗಳು ಎಲ್ಲಿ ಹೋಗ್ತಾ ಇದ್ದಾಳೆ, ನಿಮ್ಮ ಮಗಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ, ಕಾಲೇಜಿಗೆ ಹೋಗ್ತಾ ಇದ್ದಾಳಾ, ಇಲ್ಲ ಅಥವಾ ಯಾರ ಹೆಣ್ಣುಮಕ್ಕಳು ಸವಾಸದಲ್ಲಿ ಇದ್ದಾಳು ಅವಳು, ಇದನ್ನು ಎಲ್ಲವನ್ನ ಕೂಲಂಕುಷವಾಗಿ ಆ ಹೆಣ್ಣು ಮಕ್ಕಳಲ್ಲಿ ಇದೆಲ್ಲ ಪರೀಕ್ಷೆ ಮಾಡ್ಬೇಕು ನೀವು. ಇವೆಲ್ಲ ಮಾಡದೇ ಇದ್ರೆ ನಿಮ್ಮ ಹೆಣ್ಣುಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ನೀವೇ ಮೊದಲನೇ ಹೆಜ್ಜೆ ಇಡಬೇಕು. ಇಷ್ಟೆಲ್ಲ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ಈ ಸಮೀರ್ನಂಥ ಇಂಥ ವಿಡಿಯೋಗಳಿಗೆ ಯಾರೂ ಬೆಲೆ ಕೊಡಬೇಡಿ. ಅದರಲ್ಲಿ ಒಳ್ಳೆಯದೆಷ್ಟಿದೆ, ಕೆಟ್ಟದ್ದು ಅಷ್ಟೇ ಇದೆ. ಹಿಂದೂ ಧರ್ಮವನ್ನು ಹಾಳು ಮಾಡಲಿಕ್ಕೆ, ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ, ಧರ್ಮದ ವಿರುದ್ಧ ಮಾತಾಡಲಿಕ್ಕೆ ಟೂಲ್ ಕಿಟ್ಗಳನ್ನು ಯಾವ ರೀತಿ ಬಳಸ್ಕೊಂಡಿದ್ದಾರೆ, ಅದರಲ್ಲಿ ಹಿಂದೆ ಏನೇನು ನಡೀತಾ ಇದೆ ಇವೆಲ್ಲವೂ ಅದರಲ್ಲಿ ಸಂಗ್ರಹ ಆಗಿದೆ. ಅದೆಲ್ಲ ಪೂರ್ತಿಯಾಗಿ ವಿಡಿಯೋ ಕೂತು ಅರ್ಥ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗತ್ತದು. ಸೌಜನ್ಯ ಪ್ರಕರಣವನ್ನು ಅಡ್ಡ ಇಟ್ಕೊಂಡು ಒಂದು ಷಡ್ಯಂತ್ರ, ಒಂದು ಟೂಲ್ ಕಿಟ್ನಾಗಿ ಬಳಸ್ಕೊಳ್ಳುವಂಥದ್ದು. ಇವತ್ತೇನು ಅವ್ರ ಹಿಂದೆಗಡೆ ಬೆಂಬಲಕ್ಕೆ ನಿಂತಿದ್ದಾರೆ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ನಿನ್ನೆ ವಿಡಿಯೋದಲ್ಲಿ ಬಂದು ಹೇಳಿದ್ದಾನೆ ಅವನು, ಏನಂತ, ಅವ್ರ ಮನೆಯವರು ನನಗೆ ಬೆಂಬಲ ಇದ್ದಾರೆ, ನಂತರ ಅವ್ರು ಯಾರು ಇನ್ನೊಬ್ಬರು ತಿಮ್ಮರೊಡ್ಡಿ ಅಂತ ಹೇಳಿ ಅವರು ನನಗೆ ಬೆಂಬಲ ಇದ್ದಾರೆ, ಪೊಲೀಸವರು ನನಗೆ ಬೆಂಬಲ ಇದ್ದಾರೆ. ಯಾತಕ್ಕೆ ಬೆಂಬಲ ಇದ್ದಾರೆ? ನೀನು ಒಬ್ಬ ಸೌಜನ್ಯ ಹತ್ಯೆಯ ಪ್ರಕರಣದ ಒಬ್ಬ ಹೋರಾಟಗಾರ ಅಂತೇಳಿ ಬೆಂಬಲ ಇದ್ದಾರೆ ಹೊರತು ಧರ್ಮದ ವಿರುದ್ಧ ಕೆಲಸ ಮಾಡು ಅಂತೇಳಿ ಅವ್ರು ಬೆಂಬಲ ಇದ್ದಾರಾ? ಇಲ್ಲ ಅಲ್ಲ. ದೇವಸ್ಥಾನಕ್ಕೆ ಭಕ್ತರನ್ನು ಹೋಗಬೇಡಿ ಅಂತ ಹೇಳೋದಕ್ಕೆ ಅವ್ರು ಬೆಂಬಲ ಕೊಟ್ಟಿದ್ದಾರಾ? ದೇವಸ್ಥಾನದ ಆದಾಯ ಸರ್ಕಾರಕ್ಕೆ ಸೇರಬೇಕಿತ್ತು, ಅದು ಯಾಕೆ ಅವ್ರ ಹತ್ರ ಇದೆ ಅದನ್ನು ಕೇಳು ಅಂತ ಹೇಳಿದ್ದಾರ ಅವರು? ಹಾಗಾದರೆ ನೀನು ಹೇಳಿದಂಥ ಸಕಲ ಏನು ಮಾತುಗಳಿದೆ ಅವೆಲ್ಲ ಹಾಗಾದರೆ ಅವ್ರು ಹೇಳ್ಕೊಟ್ಟಿದ್ದ? ಹಾಗಾದರೆ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಈ ಮನೆತನ ವಿರುದ್ಧವಾಗಿದೆಯಾ? ಅವ್ರು ಹೇಳ್ಕೊಟ್ಟಿದ್ದೇನೆ ಹಾಗಾದರೆ ನೀನು ವಿಡಿಯೋ ಮಾಡ್ದ? ಇವೆಲ್ಲವೂ ಅನುಮಾನ ಹುಟ್ಟಿಸುವಂಥ ಪ್ರಯತ್ನಗಳು.
ಇವೆಲ್ಲವೂ ಅನುಮಾನ ಮೂಡಿಸುತ್ತೆ ನಮ್ಮನ್ನು. ಹಾಗಾಗಿ ನೀವು ಮುಂದೆ ವಿಡಿಯೋ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯನ್ನು ವಹಿಸು. ಯಾವ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೇನೆ ಆ ಪ್ರಕರಣಕ್ಕಷ್ಟೇ ಸೀಮಿತ ಆಗಿರಬೇಕದು. ಅದರಿಂದ ಧರ್ಮ, ದೇವಸ್ಥಾನ, ಹುಂಡಿ, ಹಣ ಇವಕ್ಕೆಲ್ಲದಕ್ಕೂ ನೀವು ಬರೋ ಅವಶ್ಯಕತೆ ಇಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡೋದಿದ್ರೆ ಅದಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇರ್ತದೆ. ನಿನಗೆ ಹಿಂದೂ ಧರ್ಮದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ನಿನ್ನ ವೀಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲ ವೀಡಿಯೋಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಆದರೆ ನೀನು ಯಾಕೆ ಲವ್ ಜಿಹಾದ್ ಪ್ರಕರಣಗಳು ಹಿಂಗೆ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲಿಲ್ಲ? ಮತ್ತು ನಡೀತಾ ಇದೆ ಇವತ್ತು ಸಮಸ್ಯೆಗಳು. ಹಿಂದೂ ಧರ್ಮದಲ್ಲೂ ಕೆಲವು ಸಮಸ್ಯೆಗಳಿದೆ, ನಿಮ್ಮ ಧರ್ಮದಲ್ಲೂ ಸಮಸ್ಯೆಗಳಿದೆ. ತಲಾಖಿನ ವಿರುದ್ಧ ಯಾಕೆ ಮಾತಾಡಿಲ್ಲ ನೀನು? ಇನ್ನೂ ಎಷ್ಟೊಂದು ಸಮಸ್ಯೆಗಳಿದ್ದಾರೆ. ಡ್ರಗ್ಸ್ ವಿರುದ್ಧ ಯಾಕೆ ವಿಡಿಯೋ ಮಾಡಲಿಲ್ಲ ನೀನು? ಮಾದಕ ವಸ್ತುಗಳ ವಿರುದ್ಧ ಯಾಕೆ ವಿಡಿಯೋ ಮಾಡಲಿಲ್ಲ ನೀನು? ಮಾಡ್ಬೇಕು ತಾನೆ? ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದ್ಮೇಲೆ ನೀನು ಒಂದೊಂದೇ ವಿಡಿಯೋಗಳನ್ನು ಮಾಡಬೇಕಾಗಿತ್ತು. ಈ ರೀತಿಯಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನು ಒಂದು ಅರಿವು ಮೂಡಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನಾಳೆ ದಿವಸ ನೀವು ಏನೇ ಮಾಡಿದ್ರೂ ಕೂಡ ಒಂದು ಧರ್ಮವನ್ನು ನೀನು ಟಾರ್ಗೆಟ್ ಮಾಡ್ತೀಯ ಅಂತ ಹೇಳೋದಾದರೆ ನೀನು ಒಬ್ಬ ಟೂಲ್ ಕಿಟ್ ಅಂತ ಹೇಳಿ ಆಗ್ತೀಯ ಹೊರತು ನೀನು ಸೌಜನ್ಯ ಪರ ಹೋರಾಟಗಾರ ಅಂತೇಳಿ ಆಗೋದೇ ಇಲ್ಲ. ಸೌಜನ್ಯ ಪರ ಹೋರಾಟಗಾರನಾಗಿದ್ದರೆ ಸೌಜನ್ಯದೇನಿದೆ ಅದನ್ನು ಮಾತಾಡಷ್ಟೇ. ಅದಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರ್ತದೆ. ಯಾರಿಗೆ ಅನ್ಯಾಯ ಆಗಿದೆ, ಯಾವ ಮಹಿಳೆಗೆ ಅನ್ಯಾಯ ಆದರೂ ಕೂಡ ಅದಕ್ಕೆ ಜಾತಿ, ಮತ, ಧರ್ಮ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಅದು ಮುಸ್ಲಿಂ ಹೆಣ್ಮಗಳಾಗಲಿ, ಹಿಂದೂ ಹೆಣ್ಮಗಳಾಗಲಿ, ಕ್ರಿಶ್ಚಿಯನ್ ಹೆಣ್ಮಗಳಾಗಲಿ, ಹೆಣ್ಣು ಅಂತಂದಮೇಲೆ ಎಲ್ಲ ಒಂದೇ. ಹೆಣ್ಣು ಮಕ್ಕಳ ಏನು ವಿರುದ್ಧವಾಗಿ ಏನಾದರೂ ಆದರೆ, ಹೆಣ್ಣು ಮಕ್ಕಳಿಗೆ ಶೋಷಣೆ ಆದರೆ, ಹೆಣ್ಣು ಮಕ್ಕಳಿಗೆ ಏನಾದರೂ ಅಪಾಯ ಆದರೆ, ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅವತ್ತು ನಾವು ಕೂಡ ಬಂದು ನಿಂತ್ಕೊಳ್ತೀವಿ ಅಂತ ವಿಡಿಯೋ ಮಾಡು, ನಾನು ಬೆಂಬಲ ಕೊಡ್ತೇವೆ. ಅದು ಬಿಟ್ಟು ಇಂತಹ ಟೂಲ್ ಕಿಟ್ ಮಾಡುವಂತಹ ಒಂದು ಕೆಲಸಗಳನ್ನು, ಅರ್ಥ ಆಯ್ತಾ, ಧರ್ಮ ವಿರೋಧಿ ಕೆಲಸಗಳನ್ನು ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡ. ಅದನ್ನು ನಾನು ನಿನಗೆ ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಡ್ತಾ, ಎಚ್ಚರಿಕೆ ಅನ್ನೋದಕ್ಕಿಂತ ನಿಂಗೊಂದು 4-5 ಮಾಹಿತಿಗಳನ್ನು ಕೊಡ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು.